ನೋಡ ನಮ್ಮನ್ನ ಫೇಸ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಯಾಕಂದರೆ ಇದು ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈಗ ಫಸ್ಟು ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ 2 XML ಫೈಲ್ ಇರುತ್ತೆ. ಫುಲ್ ಪ್ರಾಜೆಕ್ಟ್ ಲಿಂಕ್ 2 ಇರುತ್ತೆ, ನೋಡ್ಬೋದು. ಇದು ಫಸ್ಟ್ ಒನ್ನು 9:16, ಸೆಕೆಂಡ್ ಒನ್ ಇದೆಯಲ್ಲ ಇದು ಫುಲ್ ಸ್ಕ್ರೀನಿಂದು. ನಿಮಗೆ ಯಾವುದು ಬೇಕೋ ಅದನ್ನು ನಿಮ್ಮ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡ್ಬೋದು ಫಾಂಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಅದನ್ನು ಫಾಸ್ಟ್ಗೆ ಇನ್ಪುಟ್ ಮಾಡ್ಕೊಂಡಿದ್ರೆ ಇದೇ ರೀತಿ ಫಾಂಟ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಇದನ್ನೆಲ್ಲ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವುದು ಫೋಟೋ ಬೇಕು ನೋಡು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫೋಟೋನ ಸೈಜ್ ಕರೆಕ್ಟಾಗಿ ಇಟ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್ ಬಿಟ್ ಮಾರ್ಕ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ, ಸ್ಲೈಡ್ ಮಾಡಿಕೊಂಡು. ಆಮೇಲೆ ಇದನ್ನು ತಳಗೆ ತಗೊಂಬಂದು ಆ ಫೋಟೋ ಮೇಲೆ ಇಟ್ಕೊಳ್ಳಿ. ಆಮೇಲೆ ಆ ಫೋಟೋದಲ್ಲಿರೋ ಎಫೆಕ್ಟ್ಸ್ನ ಕಾಪಿ ಮಾಡಿ ಈ ಫೋಟೋಕ್ಕೆ ಪೇಸ್ಟ್ ಮಾಡಿ. ಆ ತಳಗಿರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ನೆಕ್ಸ್ಟ್ ಈ ಫೋಟೋನು ಅದೇ ರೀತಿ ಮಾಡಿ. ಅದಾದಮೇಲೆ ಇದು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಫೋಟೋ ಹಾಕಬೇಕು ಅಂತ, ಆದರೆ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೆಳಗಡೆ ಸ್ಲೈಡ್ ಮಾಡಿ, ಇದನ್ನು ಲಾಸ್ಟ್ವರೆಗೂ ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡ್ಕೊಳ್ಳಿ ಒಂದ್ಸತಿ. ಕಾಪಿ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡಿದಾದಮೇಲೆ ಮತ್ತೆ ಸೆಕೆಂಡ್ ಒನ್ನು ಅದೇನೋ ಪೇಸ್ಟ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ ಕೆಳಗಿಂದು ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ಇನ್ನೊಂದಕ್ಕೂ ಅದೇ ರೀತಿ ಪೇಸ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಕ್ಕೆ ಹೋಗೋಣ. ನೆಕ್ಸ್ಟ್ ವಿಡಿಯೋ ನೋಡ್ಬೋದು. ನೆಕ್ಸ್ಟ್ ವಿಡಿಯೋಕ್ಕೆ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬಿಟ್ ಇಟ್ಕೊಂಡು ಈ ರೀತಿ ಇದು ಮಾಡಿಕೊಂಡು ಅದ್ರಾಗಿರೋ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಈ ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಫೋಟೋಗೂ ಅದೇ ರೀತಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.